ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಕೆಡಿ ನೀವು ನೋಡತ್ತೀರಿ ಕೆಡಿ ಫೋಟೋಗ್ರಾಫಿ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಾನು ನಿಮ್ಗೆ ಇವತ್ತು ಫೋಟೋಶಾಪ್ ಒಳಗ ಸ್ಕಿನ್ ರಿಟಚಿಂಗ್ ಮಾಡಕ ಥರ್ಡ್ ಮೆಥಡ್ ಯಾವ ರೀತಿ ಐತೆ ಅಂತ ಹೇಳ್ಕೊಡ್ತೇನೆ. ಸೊ ನಾ ಆಲ್ರೆಡಿ ಇವಾಗ ಫಸ್ಟ್ ಮೆಥಡ್ ಒಳಗ ಸೆಕೆಂಡ್ ಮೆಥಡ್ ಒಳಗ ಸ್ಕಿನ್ ರಿಟಚಿಂಗ್ ಮಾಡೋದು ಯಾವ ರೀತಿ ಮತ್ತೆ ಸ್ಕಿನ್ ಸ್ಮೂತ್ ಮಾಡೋದು ಯಾವ ರೀತಿ ಅಂತ ಹೇಳ್ಕೊಟ್ಟೇನಿ. ಸೊ ಇನ್ನು ಯಾರ್ಯಾರ ವಿಡಿಯೋಗಳು ನೋಡಿಲ್ಲ ದಯವಿಟ್ಟು ನೋಡ್ರಿ, ಕೆಳಗಡೆ ಮತ್ತೆ ಮೇಲ್ಗಡೆ ಐ ಬಟನ್ ಒಳಗ ಆ ವಿಡಿಯೋಗಳ ಲಿಂಕ್ ಹಾಕಿರ್ತೀನಿ. ಸೊ ನಾನು ನಿಮ್ಗೆ ಇವತ್ತು ಥರ್ಡ್ ಮೆಥಡ್ ಯಾವ ರೀತಿ ಅಂತ ಹೇಳ್ಕೊಡ್ತೀನಿ. ಸೊ ಹಂಗಿದ್ರೆ ಬರ್ರಿ ನಮ್ಮ ಥರ್ಡ್ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡಕ್ಕೆ ನಮ್ಮ ಮುಂಚೆ ಯಾರ್ಯಾರು ನಮ್ಮ ಚಾನಲ್ಗೆ ಹೊಸದಾಗಿದ್ರಿ ದಯವಿಟ್ಟು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಆಗ್ರಿ. ಹಂಗ ನಿಮ್ ಫ್ರೆಂಡ್ಸ್ ಫ್ಯಾಮಿಲಿಗೆ ನಮ್ಮ ವಿಡಿಯೋಗಳನ್ನ ಶೇರ್ ಮಾಡ್ರಿ. ಯಾರು ಕೂಡ ವಿಡಿಯೋನ ಪೂರ್ತಿಯಾಗಿ ನೋಡ್ತಾ ಇಲ್ಲ ಮತ್ತೆ ವಿಡಿಯೋನ ಲೈಕ್ ಮಾಡ್ತಾ ಇಲ್ಲ. ದಯವಿಟ್ಟು ನಾ ಹೇಳಿ ಇನ್ಫಾರ್ಮೇಶನ್ ಕರೆಕ್ಟ್ ಆಗಿದ್ರೆ ನಿಮಗೆ ಅದು ಅನುಕೂಲವಾಗಿದ್ರೆ ನಮ್ಮ ವಿಡಿಯೋನ ದಯವಿಟ್ಟು ಲೈಕ್ ಮಾಡ್ರಿ, ವಿಡಿಯೋನ ಪೂರ್ತಿ ನೋಡ್ರಿ. ಸೊ ಹಂಗಿದ್ರೆ ಬನ್ನಿ ಫ್ರೆಂಡ್ಸ್, ನಮ್ಮ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಮೊದಲು ನೀವು ಯಾವ ಫೋಟೋನ ರಿಟಚ್ ಮಾಡ್ಕೋಬೇಕು ಅನ್ಕೊಂಡಿರ್ತಿಲ್ಲ ಆ ಫೋಟೋನ ಫೋಟೋಶಾಪ್ ಒಳಗೆ ಓಪನ್ ಮಾಡ್ಕೋರಿ. ಸೊ ಇದನ್ನೆಲ್ಲ ಸ್ವಲ್ಪ ನಾ ಇವಾಗ ಕಲರ್ ಕರೆಕ್ಷನ್ ಮಾಡಬೇಕು. ಸೊ ಯಾರೆಲ್ಲ ಕಲರ್ ಕರೆಕ್ಷನ್ ಇನ್ನೂ ನೋಡಿಲ್ಲ ಕೆಳಗಡೆನೆ ಅದ್ರ ಲಿಂಕ್ ಹಾಕಿನಿ. ಸೊ ದಯವಿಟ್ಟು ಹೋಗಿ ಆ ಕಲರ್ ಕರೆಕ್ಷನ್ ವಿಡಿಯೋನ ನೋಡ್ರಿ. ಮತ್ತು ಇದಕ್ಕಿಂತ ಮುಂಚೆ ಆಲ್ರೆಡಿ ಸ್ಕಿನ್ ಸ್ಮೂತ್ ಮಾಡಕ್ಕೆ 2 ಸ್ಟೆಪ್ ನಿಮ್ಗೆ ಹೇಳಿನಿ. ಸೊ ಇದನ್ನ 3rd ಸ್ಟೆಪ್ ಹೇಳಕತ್ತೀನಿ. ಸೊ ಇದು ತುಂಬಾ ಈಸಿ ಐತೆ ಫ್ರೆಂಡ್ಸ್. ಮತ್ತು ನೀವು ಫಾಸ್ಟ್ ಆಗಿ ಏನು ಮಾಡ್ಬೋದು, ಸ್ಕಿನ್ ರಿಟಚಿಂಗ್ ಮಾಡ್ಬೋದು. ಸೊ ಬರ್ರಿ ಫ್ರೆಂಡ್ಸ್, ಹೆಂಗಿದ್ರು ನೋಡುನು. ಸೊ ಫಸ್ಟ್ ಏನ್ ಮಾಡ್ರಿ, ಲಾಸ್ಟ್ ವಿಡಿಯೋಸ್ ಒಳಗೆ ಹೇಳಿದಂಗ ಮೊದಲ Ctrl J ಮಾಡ್ಕೊಂಡ ಲೇಯರ್ ಕಾಪಿ ಮಾಡ್ಕೊರಿ. ಲೇಯರ್ ಕಾಪಿ ಮಾಡ್ಕೊಂಡ್ಮೇಲೆ ಸೊ ಇದನ್ನ ಏನ್ ಮಾಡ್ಬೇಕು, ನಾವು ಸ್ವಲ್ಪ ಕಲರ್ ಕರೆಕ್ಷನ್ ಮಾಡ್ಕೋಬೇಕು. ಕಲರ್ ಕರೆಕ್ಷನ್ ಮತ್ತೆ ಡೀಟೇಲ್ ಭಾಳ ಐತಿ, ಇದ್ರಾಗ ಡೀಟೇಲ್ ಶಾರ್ಪ್ನೆಸ್ ಅದೆಲ್ಲ ಭಾಳ ಐತಿ. ಸೊ ಇದನ್ನ ನಾವು ಸ್ಮೂತ್ ಆಗಿ ಮಾಡ್ಕೊಂಡು ಸ್ವಲ್ಪ Ctrl Shift A ಕ್ಯಾಮ್ರಾ ಫಿಲ್ಟರ್ ಓಪನ್ ಆಕತಿ. ಸೊ ಕ್ಯಾಮ್ರಾ ಫಿಲ್ಟರ್ ಓಪನ್ ಆದ್ಮೇಲೆ ಸೊ ಇದ್ರ ಮೇಲೆ ನೋಡಬಹುದು ನೀವೆಲ್ಲ ಟೆಕ್ಸ್ಚರ್ ಜಾಸ್ತಿ ಐತಿ. ಅದಾದ್ಮೇಲೆ ಕ್ಲಿಯಾರಿಟಿ ಸ್ವಲ್ಪ ಜಾಸ್ತಿ ಐತಿ. ಡೇಸ್ ಬಂದ್ಬಿಟ್ಟು ಡೇಸ್ ಕೂಡ ಭಾಳ ಜಾಸ್ತಿ ಐತಿ. ಸೊ ಇದನ್ನೆಲ್ಲ ನಾವು ಏನು ಮಾಡಬೇಕು, ಕಡಿಮೆ ಮಾಡ್ಕೋಬೇಕು. ಆದ ಕಾರಣ ಇಲ್ಲಿ ನೋಡ್ರಿ, ಸ್ವಲ್ಪ ನಾ ಟೆಕ್ಸ್ಚರ್ ಒಂದು 50% ಕಡಿಮೆ ಮಾಡ್ತೇನೆ. ಸೊ ಇಲ್ಲಿ ನೋಡ್ಬೋದು ನೀವು ಟೆಕ್ಸ್ಚರ್ ಎಲ್ಲ 50% ಕಡಿಮೆ ಮಾಡ್ಕೊಳ್ಳಿ ಹೋಯ್ತು. ಸೊ ಇಷ್ಟು ಸಾಕು. ಅದಾದ್ಮೇಲೆ ಕ್ಲಾರಿಟಿ ಕೂಡ ತುಂಬ ಐತಿದ. ಸೊ ಕ್ಲಾರಿಟಿನೂ ನಾ ಕಡಿಮೆ ಮಾಡ್ಕೊತಿದ್ದಾರೆ. ಸೊ ನೋಡ್ಬೋದು ನೀವೆಲ್ಲ ಕ್ಲಾರಿಟಿನೂ ಕಡಿಮೆ ಆಯಿತು. ಆಮೇಲೆ ಡೇಸ್ ಬಂದ್ಬಿಟ್ಟು ಅದನ್ನು ಕಡಿಮೆ ಮಾಡ್ಕೋತೀನಿ, ಸ್ವಲ್ಪ ಬ್ರೈಟ್ ಆಗುತ್ತೆ. ಸೊ ಈಗ ನೋಡ್ಬೋದು ನೀವು ಸ್ವಲ್ಪ ಎಲ್ಲ ಮೊದಲ ಕ್ಲಾರಿಟಿ ಶಾರ್ಪ್ನೆಸ್ ಏನಿತ್ತು ಸೊ ಎಲ್ಲ ಅದು ರಿಮೂವ್ ಆಯಿತು. ಸೊ ನಾ ಇಷ್ಟು ಇಟ್ಕೋತೀನಿ. ಅದಾದ್ಮೇಲೆ ಇಲ್ಲೆಲ್ಲ ಹೈಲೈಟ್ ಎಲ್ಲ ಜಾಸ್ತಿ ಕಾಣತ್ತೆ. ಇಲ್ಲಿ ನೀವು ಮೂಗಿನ ಮೇಲೆ ನೋಡ್ಬೋದು, ಇಲ್ಲೆಲ್ಲ ಹೈಲೈಟ್ ಐತಿ. ಸೊ ಇದನ್ನು ನಾನು ರಿಮೂವ್ ಮಾಡ್ಕೋತೀನಿ. ಸೊ ಹೈಲೈಟ್ ಏನು ಮಾಡ್ತೀನಿ, ಸ್ವಲ್ಪ ಡೌನ್ ಮಾಡ್ತೀನಿ ಹೈಲೈಟ್. ಇಲ್ಲಿ ನೋಡ್ಬೋದು ಹೈಲೈಟ್ ರಿಮೂವ್ ಆಯ್ತು ಸ್ವಲ್ಪ. ಆಮೇಲೆ ಇಲ್ಲೆಲ್ಲ ಶಾಡೋ ಐತಿ. ಶಾಡೋ ಸ್ವಲ್ಪ ಏನು ಮಾಡ್ತೀನಿ, ಜಾಸ್ತಿ ಮಾಡ್ತೀನಿ. ಶಾಡೋ ಜಾಸ್ತಿ ಮಾಡಿದಾಗ ಸ್ವಲ್ಪ ಇದು ಆಗ್ತೈತಿ, ಬ್ಲ್ಯಾಕ್ ಪಾರ್ಟ್ಸ್ ಹೋಗ್ತೈತಿ. ಆಮೇಲೆ ಬ್ಲ್ಯಾಕ್ ಕೂಡ ಜಾಸ್ತಿ ಮಾಡಿದಾಗ ಇಲ್ಲಿ ಶಾಡೋ ಎಲ್ಲ ರಿಮೂವ್ ಆಕತಿ. ಸೊ ಇಲ್ಲಿ ಸ್ಕಿನ್ ಏನು ಮಾಡ್ತಿ, ರೆಡ್ ಮತ್ತು ಟಿಂಟ್ ಭಾಳ ಐತಿ. ಇಲ್ಲಿ ಏನೈತಿ, ಇದನ್ನು ಪಿಂಕ್ ಟಿಂಟ್ ಭಾಳ ಐತಿ. ಸೊ ಅದನ್ನ ನಾನು ಅಪೋಸಿಟ್ ಗ್ರೀನ್ ಮಾಡ್ಕೊಂಡು ಸ್ವಲ್ಪ ಅಪೋಸಿಟ್ ಮಾಡ್ಕೊಂಡು ಸೊ ಇದನ್ನ ಸ್ವಲ್ಪ ಗ್ರೀನ್ ಟಿಂಟ್ ಹಾಕೊಂತೀನಿ ನಾನು. ಅದಾದ್ಮೇಲೆ ಎಲ್ಲೋ ಆಯ್ತಿದ್ದು. ಆಮೇಲೆ ಏನು ಮಾಡ್ತೀನಿ, ಸ್ವಲ್ಪ ಬ್ಲೂ ಕೂಡ ಜಾಸ್ತಿ ಮಾಡ್ಕೋತೀನಿ. ಸೊ ಇವಾಗ ನೋಡ್ಬೋದು ಫ್ರೆಂಡ್ಸ್ ನೀವು. ಸೊ ನಮ್ದು ಇವಾಗ ನಾರ್ಮಲ್ ಏನಾಯ್ತು, ಕಲರ್ ಕರೆಕ್ಷನ್ ಆಯ್ತು. ಸೊ ಓಕೆ ಕೊಡ್ತೀನಿ. ಇಲ್ಲಿ ನೋಡ್ಬೋದು ನಾವು ಇವಾಗ ಹಿಂಗಿರೋ ಇಮೇಜ್ ಹಿಂಗಾಯ್ತು. ಜಸ್ಟ್ ನಾವು ಕಲರ್ ಕರೆಕ್ಷನ್ ಒಳಗೆ ನೋಡ್ಬೋದು ಫ್ರೆಂಡ್ಸ್. ಇವಾಗ ಸ್ಕಿನ್ ಕೂಡ ತುಂಬಾನೇ ಸ್ಮೂತ್ ಆಯ್ತಿದ್ದು. ಸೊ ಇವಾಗ ನಾನು ಇದನ್ನ ಸ್ಮೂತ್ ಮಾಡೋ ಅವಶ್ಯಕತೆನೇ ಇಲ್ಲ. ಸೊ ಅದಾದ್ಮೇಲೆ ನಾನು ನೆಕ್ಸ್ಟ್ ಸ್ಟೆಪ್ ನಿಮ್ಗೆ ಹೇಳ್ಕೊಡ್ತೀನಿ. ಇದು ಕಲರ್ ಕರೆಕ್ಷನ್ ಮಾಡ್ಕೊಂಡ್ಮೇಲೆ ಮತ್ತೆ ನೀವು Ctrl J ಮಾಡ್ಕೊರಿ. Ctrl J ಮಾಡ್ಕೊಂಡ್ಮೇಲೆ ನೀವು ಇಲ್ಲಿ ಲೇಯರ್ ಕಾಪಿ ಹಾಕತ್ತೆ ನಿಮ್ಗೆ. ಲೇಯರ್ ಕಾಪಿ ಆದ್ಮೇಲೆ ಇಲ್ಲಿ ನೋಡ್ರಿ, ಇಲ್ಲಿ ಲ್ಯಾಸೋ ಟೂಲ್ ಅಂತೇಳಿ ಒಂದು ಆಪ್ಷನ್ ಐತಿ ನಿಮ್ಗೆ. ಈ ಲ್ಯಾಸೋ ಟೂಲ್ ಮೇಲೆ ಅದರ ಶಾರ್ಟ್ಕಟ್ ಬಂದ್ಬಿಟ್ಟು ನೋಡ್ರಿ, ಇಲ್ಲಿ ಏನೈತಿ, ಎಲ್ ಐತಿ. ಸೊ ಇದ್ರ ಮೇಲೆ ಬಂದ ಲ್ಯಾಸೋ ಟೂಲ್ ಮೇಲೆ ಕ್ಲಿಕ್ ಮಾಡ್ರಿ. ಕ್ಲಿಕ್ ಮಾಡಿದ್ಮೇಲೆ ಈ ಲ್ಯಾಸೋ ಟೂಲ್ ಆಪ್ಷನ್ ನಿಮ್ಗೆ ಇಲ್ಲಿ ಮೇಲ್ಗಡೆ ತೋರಿಸುತ್ತಿ. ಸೊ ಇಲ್ಲಿ ಬಂದ್ಬಿಟ್ಟ ಇಲ್ಲಿ ನೋಡ್ರಿ, ಇಲ್ಲಿ ಫೆದರ್ ಅಂತ ಐತಿ. ಸೊ ಇದು ಫೆದರ್ ನೀವು ಹೆಚ್ಚು ಕಡಿಮೆ ಮಾಡ್ಕೋಬೇಕಾಗತ್ತೆ ಇಲ್ಲಿ. ಸೊ ನಾ ಏನ್ ಮಾಡ್ತೇನೆ, ಇದನ್ನ ಫೆದರ್ ಎಷ್ಟು ಮಾಡ್ಕೋಬೇಕು ಅಂತ ಹೇಳ್ತೀನಿ. ಸೊ ಇಲ್ಲಿ ಲ್ಯಾಸೋ ಟೂಲ್ ಮೇಲೆ ನೀವು ಕ್ಲಿಕ್ ಮಾಡಿದಾಗ ಫ್ರೆಂಡ್ಸ್, ನಿಮ್ದು ಯಾವಾಗಲೂ ಕ್ಲಿಕ್ ಇದ್ರ ಮೇಲೆ ಇರಬೇಕು. ಸೊ ಇವೆಲ್ಲ ಬೇರೆ ಆಪ್ಷನ್ ಒಳಗೆ ಬರ್ತಾವ. ಸೊ ನಿಮ್ಗೆ ಬೇಕಾಗಿದ್ರೆ ಡೀಟೇಲ್ ಒಳಗೆ ಬೇಕಾಗಿದ್ರೆ ಟೂಲ್ಸ್ ಬಗ್ಗೆ ಎಲ್ಲ ನಿಮ್ಗೆ ವಿಡಿಯೋ ಬೇಕಾಗಿದ್ರೆ ದಯವಿಟ್ಟು ನನಗೆ ಕಮೆಂಟ್ ಮಾಡಿರಿ, ನಾನು ನಿಮ್ಗೆ ಟೂಲ್ಸ್ ಬಗ್ಗೆ ವಿಡಿಯೋ ಮಾಡಿ ಹಾಕ್ತೀನಿ. ಸೊ ಇದ್ರ ಮೇಲೆ ನಿಮ್ದು ಕ್ಲಿಕ್ ಇರಬೇಕು. ಅದಾದ್ಮೇಲೆ ಫೆದರ್ ನೀವು ಎಷ್ಟು ಇಟ್ಕೋರಿ, ಫೆದರ್ ಒಂದು 15% ಇಟ್ಕೋರಿ, ಇಲ್ಲ 16% ಇಟ್ಕೋರಿ ಫೆದರ್ ನೀವು. ಸೊ 16% ಇಟ್ಕೊಂಡ್ಮೇಲೆ ಏನು ಮಾಡ್ರಿ, ಇಲ್ಲಿ ರ್ಯಾಂಡಮ್ಲಿ ಡ್ರ್ಯಾಗ್ ಮಾಡ್ರಿ ಇಲ್ಲಿ ಸ್ಕಿನ್ ಮೇಲೆ. ನೀವು ಯಾವ ರೀತಿ ಇಲ್ಲಿ ಸ್ಕಿನ್ ಐತಿಲ್ಲ ಲಾಸ್ಟ್ ಎಂಡ್ ತನಕ. ಸೊ ಈ ರೀತಿ ನೀವು ಏನು ಮಾಡ್ರಿ, ರಫ್ಲಿ ಡ್ರ್ಯಾಗ್ ಮಾಡ್ರಿ ಈ ರೀತಿ. ಸೊ ಇಲ್ಲಿ ನೋಡ್ಬೋದು ನಾ ಹೆಂಗೆ ಡ್ರ್ಯಾಗ್ ಮಾಡಕತ್ತೇನೆ. ಸೊ ಈ ರೀತಿ ರಫ್ಲಿ ಡ್ರ್ಯಾಗ್ ಮಾಡ್ರಿ. ಡ್ರ್ಯಾಗ್ ಮಾಡಿದ್ಮೇಲೆ ಇಲ್ಲಿ ಫಿಲ್ಟರ್ ಒಳಗೆ ಹೋಗ್ರಿ. ಫಿಲ್ಟರ್ ಒಳಗೆ ಹೋಗ್ಬಿಟ್ಟ ಇಲ್ಲಿ ಬ್ಲರ್ ಅಂತ ಐತಿ. ಸೊ ಬ್ಲರ್ ಒಳಗೆ ಬಂದ ಇಲ್ಲಿ ಗಾಸಿಯನ್ ಬ್ಲರ್ ಅಂತ ಐತಿ. ಗಾಸಿಯನ್ ಬ್ಲರ್ ಮೇಲೆ ಕ್ಲಿಕ್ ಮಾಡ್ರಿ. ಕ್ಲಿಕ್ ಮಾಡಿದ ಕೂಡಲೇ ಇಲ್ಲಿ ನೋಡ್ಬೋದು ಫ್ರೆಂಡ್ಸ್ ನೀವು ಸ್ಮೂತ್ ಆಯಿತು. ಯಾಕಂದ್ರೆ ನಾನು ರೇಡಿಯಸ್ ಆಲ್ರೆಡಿ 20 ಇಟ್ಟಿದ್ದೆ. ಸೊ ಅದೆಲ್ಲ ಇಲ್ಲಿ ನೋಡ್ರಿ ಸ್ಮೂತ್ ಆಯಿತು. ಜಸ್ಟ್ ನಾವು ಒಂದು ಕ್ಲಿಕ್ ಒಳಗೆ ಇದನ್ನ ಏನು ಮಾಡಿದ್ವಿ, ಸ್ಮೂತ್ ಮಾಡಿವಿ. ಅದಾದ್ಮೇಲೆ ನೆಕ್ಸ್ಟ್ ಸ್ಟೆಪ್ ಏನು ಮಾಡ್ಬೇಕು, ನೀವು ರೇಡಿಯಸ್ನ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕು. ನೋಡ್ರಿ, ಇಲ್ಲಿ ಜಾಸ್ತಿ ಮಾಡಿದ್ರೆ ಏನಾಕತಿ, ನಿಮ್ದೆಲ್ಲ ಇಲ್ಲಿ ಏನಾಯ್ತು, ಬರ್ನ್ ಆಗಿಬಿಡ್ತಿದ್ದು, ಸುಟ್ಟೋಯ್ತು ಕಲರ್ ಎಲ್ಲ. ಸೊ ಏನಾಯ್ತು, ಬ್ಲ್ಯಾಕ್ ಬಂತು. ನೀವು ಕಡಿಮೆ ಮಾಡ್ಕೊಂಡಾಗ ಏನಾಕತಿ ನೋಡ್ರಿ. ಸೊ ಇಲ್ಲಿ ನೋಡ್ರಿ ಅಷ್ಟು ಡೀಟೇಲ್ ಆಗಿ ಅನ್ಸತ್ತಿಲ್ಲ. ಸೊ ಇದು ಏನು ಮಾಡ್ಕೋರಿ, ಒಂದು 20 to 25 ಇಟ್ಕೋರಿ. ಇದನ್ನ ಏನು ಮಾಡ್ತೀನಿ, 23 ಇಟ್ಕೋತೀನಿ. ಸೊ 23 ಇಟ್ಕೊಂಡ್ಮೇಲೆ ಇಲ್ಲಿ ನೋಡ್ಬೋದು ಸ್ಕಿನ್ನ ಸ್ವಲ್ಪ ಸ್ಮೂತ್ ಆಯಿತು. ಓಕೆ ಕೊಡ್ರಿ.
ಅದಾದ್ಮೇಲೆ ಮತ್ತೆ ನೆಕ್ಸ್ಟ್ ನೀವು ಇದನ್ನ ರಫ್ಲಿ ಇಲ್ಲಿ ಡ್ರ್ಯಾಗ್ ಮಾಡ್ಕೊರಿ ಈ ರೀತಿ. ಸೊ ರಫ್ಲಿ ಮಾಡ್ಕೊರಿ, ಏನು ಕರೆಕ್ಟಾಗಿ ಮಾಡ್ಕೋಬೇಕನ್ನೋ ಅವಶ್ಯಕತೆ ಏನಿಲ್ಲ. ಸೊ ಈ ರೀತಿ ಏನು ಮಾಡ್ಕೊರಿ, ರಫ್ಲಿನ ನೀವು ಬ್ರಷಿಂದ ಡ್ರ್ಯಾಗ್ ಮಾಡ್ಕೊ ಲ್ಯಾಸೋ ಟೂಲಿಂದ ಡ್ರ್ಯಾಗ್ ಮಾಡ್ಕೊರಿ. ಸೊ ಹಿಂಗೆ ಬಿಟ್ಬಿಡ್ರಿ. ಸೊ ಇವಾಗೆಲ್ಲ ಸೆಲೆಕ್ಷನ್ ಆಯಿತು. ಅದಾದ್ಮೇಲೆ ಏನು ಮಾಡಿರಿ ನೀವು, ಆಮೇಲೆ ಮತ್ತೆ ಇಲ್ಲಿ ಹೋಗೋ ಅವಶ್ಯಕತೆ ಇಲ್ಲ. ಇಲ್ಲಿ ಹೋಗಿ ನೀವು ಗಾಸಿಯನ್ ಬ್ಲರ್ ಸೆಲೆಕ್ಟ್ ಮಾಡಿ ಮಾಡೋ ಅವಶ್ಯಕತೆ ಇಲ್ಲ. ಸೊ ಆಲ್ರೆಡಿ ನೀವು ಒಂದ್ಸಲ ಸೆಲೆಕ್ಷನ್ ಮಾಡಿರಿ. ಮಾಡಿದ್ಮೇಲೆ ನೆಕ್ಸ್ಟ್ ಸ್ಟೆಪ್ ಏನು ಮಾಡಬೇಕು, ಮೌಸ್ ಒಳಗೆ ನೀವು ರೈಟ್ ಕ್ಲಿಕ್ ಮಾಡಿದ ಕೂಡಲೇ ನಿಮಗೆ ಇಲ್ಲಿ ನೋಡ್ಬೋದು. ಇಲ್ಲಿ ನೋಡ್ರಿ, ಇಲ್ಲಿ ರೈಟ್ ಕ್ಲಿಕ್ ಮಾಡಿದ ಕೂಡಲೇ ಇಲ್ಲಿ ಐತಿ ನೋಡ್ರಿ, ಇಲ್ಲಿ ಗಾಸಿಯನ್ ಬ್ಲರ್ ಅಂತ ಐತಿ. ಸೊ ಫಸ್ಟ್ ಸ್ಟೆಪ್ ಏನು ಮಾಡಬೇಕು, ನೀವು ಮೊದಲು ಇಲ್ಲಿ ಸೆಲೆಕ್ಷನ್ ಮಾಡ್ಕೋಬೇಕು. ಇಲ್ಲಿ ಫಿಲ್ಟರ್ ಒಳಗೆ ಬ್ಲರ್ ಒಳಗೆ ಗಾಸಿಯನ್ ಬ್ಲರ್ ಮೊದಲು ಇಲ್ಲಿ ಸೆಲೆಕ್ಟ್ ಮಾಡಬೇಕು ಫಸ್ಟ್ ಸ್ಟೆಪ್ ಒಳಗೆ. ಆಮೇಲೆ ನೆಕ್ಸ್ಟ್ ಸ್ಟೆಪ್ ಒಳಗೆ ನೀವು ಡೈರೆಕ್ಟಾಗಿ ಇಲ್ಲಿ ಹೋಗಿ ಸೆಲೆಕ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಡೈರೆಕ್ಟಾಗಿ ಈ ರೀತಿ ಸೆಲೆಕ್ಷನ್ ಮಾಡ್ಕೊರಿ. ಸೆಲೆಕ್ಷನ್ ಮಾಡ್ಕೊಂಡ್ರೆ ನೀವು ಜಸ್ಟ್ ಇದ್ರ ಮೇಲೆ ಮೌಸ್ ಇದ್ರ ಮೇಲೆ ತಂದು ನೀವು ಮೌಸ್ ಒಳಗೆ ರೈಟ್ ಕ್ಲಿಕ್ ಮಾಡಿದ ಕೂಡಲೇ ನಿಮ್ಗೆ ಇಲ್ಲಿ ಕೆಳಗಡೆ ಒಂದು ಆಪ್ಷನ್ ತೋರಿಸ್ತೈತಿ ಗಾಸಿಯನ್ ಬ್ಲರ್ ಅಂತ. ಸೊ ಈ ರೀತಿ ಇದ್ರ ಮೇಲೆ ಕ್ಲಿಕ್ ಮಾಡಿದ ಕೂಡಲೇ ಇಲ್ಲಿ ಏನು ನಾವು ಸೆಲೆಕ್ಷನ್ ಮಾಡಿರ್ತೀವಲ್ಲ ಅದೇ ಸೆಲೆಕ್ಷನ್ ಇಲ್ಲೂ ತಗೋತೈತಿ. ಸೊ ಇಲ್ಲಿ ನೋಡ್ಬೋದ್ರಿ ನೀವು, ಒಂದೇ ಕ್ಲಿಕ್ ಒಳಗೆ ನಾವು ಏನು ಮಾಡಿದೀವಿ, ಪೂರ್ತಿ ಸ್ಕಿನ್ ಎಲ್ಲ ಸ್ಮೂತ್ ಆಗಿ ಮಾಡಿದ್ವಿ. ಮತ್ತೆ ನೆಕ್ಸ್ಟ್ ಏನು ಮಾಡ್ರಿ, ಇದೇ ರೀತಿಯಾಗಿ ಇಲ್ಲಿ ರ್ಯಾಂಡಮ್ಲಿ ಹಿಂಗೆ ಸೆಲೆಕ್ಷನ್ ಮಾಡ್ಕೋರಿ, ರಫ್ ಆಗಿ ಸೆಲೆಕ್ಷನ್ ಮಾಡ್ಕೋರಿ. ಈ ರೀತಿ ರಫ್ ಆಗಿ ಸೆಲೆಕ್ಷನ್ ಮಾಡ್ಕೊಂಡು ಗಾಸಿಯನ್ ಬ್ಲರ್ ಕೊಡ್ರಿ. ಅದಾದ್ಮೇಲೆ ಎಲ್ಲೆಲ್ಲಿ ಐತಿ ನೋಡ್ರಿ, ಇಲ್ಲೆಲ್ಲ ಶಾಡೋ ಪಾಟ್ ಐತಿ. ಸೊ ಶಾಡೋ ಪಾಟ್ ಎಷ್ಟೈತಿ ಅಷ್ಟೇ ಸೆಲೆಕ್ಷನ್ ಮಾಡ್ಕೊಂಡು ಮತ್ತೆ ಇಲ್ಲಿ ಗಾಸಿಯನ್ ಬ್ಲರ್ ಕೊಡ್ರಿ. ನೀವು ಇದನ್ನ ರೇಡಿಯಸ್ ಏನು ಮಾಡ್ಬೋದು, ಕೆಲವೊಂದು ಕಡೆ ಜಾಸ್ತಿನೂ ಮಾಡ್ಬೋದು, ಕಡಿಮೆನೂ ಮಾಡ್ಬೋದು. ಸೊ ನಾ ಇಲ್ಲಿ ಎಲ್ಲ ಕಡೆ ಸ್ಕಿನ್ ಒಂದೇ ರೀತಿ ಸೇಮ್ ಆಗತ್ತಿದ, ನಾ ಜಾಸ್ತಿ ಮತ್ತು ಕಡಿಮೆ ಮಾಡೋ ಅವಶ್ಯಕತೆ ಇಲ್ಲ. ಇಲ್ಲಿ ನೋಡ್ಬೋದು ನೋಡ್ರಿ, ನಾವು ಸ್ಕಿನ್ನ ಸ್ಮೂತ್ ಮಾಡಿದ್ವು. ಸೊ ಇದು ಸ್ವಲ್ಪ ಜಾಸ್ತಿ ಬ್ಲರ್ ಆಗೋದಂಗೆ ಆಗೈತಿ. ಸೊ ಜಾಸ್ತಿ ಓವರ್ ಸ್ಮೂತ್ ಆಗೈತಿ ಇದು. ಸೊ ಇದಾದ್ಮೇಲೆ ಏನು ಮಾಡ್ರಿ, ಮೂಗ್ ಮೇಲೆ ಡೈರೆಕ್ಟಾಗಿ ನೀವು ಇದನ್ನ ಗಾಸಿಯನ್ ಬ್ಲರ್ ಅಪ್ಲೈ ಮಾಡಿಬಿಡ್ರಿ. ಯಾಕಂದ್ರೆ ನೋಡ್ರಿ, ಇಲ್ಲಿ ನೀವು ಅಪ್ಲೈ ಮಾಡಿದ್ರೆ ಏನಾಕತಿ, ಸೊ ನೋಡ್ರಿ ನಿಮ್ಮ ಮೂಗಿನ ಡೀಟೇಲ್ ಎಲ್ಲ ಹೋಗತಿ, ಇಲ್ಲಿ ಬ್ಲರ್ನೆಸ್ ಕಾಣಿಸ್ತದೆ ನಿಮ್ಗೆ. ಸೊ ಈ ರೀತಿ ಕಾಣಬಾರದು. ಸೊ ಇದನ್ನ ನೀಟಾಗಿ ಆಗ್ಬೇಕಂದ್ರೆ ನಾನು ನಿಮ್ಗೆ ಲಾಸ್ಟ್ ವಿಡಿಯೋ ಒಳಗೆ ಹೇಳಿದಂಗೆ ಮಿಕ್ಸರ್ ಬ್ರಷ್ ಟೂಲ್ ತೊಗೋರಿ. ಮಿಕ್ಸರ್ ಬ್ರಷ್ ಟೂಲ್ ತೊಗೊಂಡು ಅದು ವೆಟ್ 13, ಲೋಡ್ 24, ಮಿಕ್ಸ್ 100 ಇರಲಿ ಮತ್ತು ಫ್ಲೋ 100 ಇರಲಿ. ಅದಾದ್ಮೇಲೆ ಏನು ಮಾಡಿರಿ, ನೆಕ್ಸ್ಟ್ ನೀವು ಈ ಮೂಗ್ ಮೇಲೆ ಹಿಂಗೆ ನೀಟಾಗಿ ಹಿಂಗೆ ಡ್ರ್ಯಾಗ್ ಮಾಡ್ರಿ ಹಿಂಗೆ. ಸೊ ಸ್ಮೂತ್ ಆಕತಿ ಅದು. ಸೊ ಮೂಗ್ ಮೇಲೆ ನೀವು ಗಾಸಿಯನ್ ಬ್ಲರ್ ಅಪ್ಲೈ ಮಾಡಿಬಿಡ್ರಿ, ಯಾಕಂದ್ರೆ ಅಲ್ಲೆಲ್ಲ ಏನಾಕತಿ ಅದು ಡೀಟೇಲ್ ಎಲ್ಲ ಹೋಗಿಬಿಡ್ತೈತಿ. ಸೊ ಈ ರೀತಿ ನೀವು ಇಲ್ಲಿ ಡ್ರ್ಯಾಗ್ ಮಾಡಿದ್ರೆ ಈ ರೀತಿ ಎಲ್ಲೆಲ್ಲ ಏನು ಚಿಕ್ಕ ಚಿಕ್ಕ ಪಾರ್ಟ್ಸ್ ಅದಾವಲ್ಲ, ಚಿಕ್ಕ ಚಿಕ್ಕ ಪಾರ್ಟ್ಸ್ ಎಲ್ಲ ನೀಟಾಗಿ ಹಿಂಗೆ ಮಿಕ್ಸರ್ ಬ್ರಷ್ ಟೂಲ್ ತೊಗೊಂಡು ನೀವು ಸ್ಮೂತ್ ಮಾಡಿದ್ರಿ. ಇಲ್ಲೆಲ್ಲ ಸ್ವಲ್ಪ ಗ್ರೀನ್ ಟಿಂಟ್ ಐತಿ, ಇದನ್ನೆಲ್ಲ ರಿಮೂವ್ ಮಾಡಬೇಕು. ಸೊ ಅದೆಲ್ಲ ನಿಮ್ಮ ಕಲರ್ ಗ್ರೇಡಿಂಗ್ ಒಳಗೆ ಮತ್ತು ಕಲರ್ ಕರೆಕ್ಷನ್ ಒಳಗೆ ಆಕತಿ. ಸೊ ಇಲ್ಲೆಲ್ಲ ಗ್ಯಾಪ್ ಉಳ್ದೈತಲ್ಲ, ಸೊ ಆ ಗ್ಯಾಪ್ ಉಳ್ದೆಲ್ಲ ಮಿಕ್ಸರ್ ಬ್ರಷ್ ಟೂಲ್ ತೊಗೊಂಡು ಹಿಂಗೆ ಸೊ ಹಿಂಗೆ ಡ್ರ್ಯಾಗ್ ಮಾಡ್ಕೊರಿ. ಇಲ್ಲಿ ನೋಡ್ರಿ, ಇಲ್ಲೆಲ್ಲ ಉಳ್ದೈತಿ, ಕತ್ ಮೇಲೆ ಉಳ್ದೈತಿ, ಮತ್ತು ಇಲ್ಲಿ ಈ ರೀತಿ ಹುಬ್ಬಿನ ಮೇಲೆ ಇಲ್ಲೆಲ್ಲ ಏನು ಮಾಡ್ರಿ ಡ್ರ್ಯಾಗ್ ಮಾಡ್ಕೊರಿ. ಸೊ ಇಲ್ಲಿ ಏನು ಆಯಿತು, ಸ್ವಲ್ಪ ಶಾಡೋ ಬಂತು. ಸೊ ಶಾಡೋ ರಿಮೂವ್ ಮಾಡ್ಕೊಳಕ್ಕೆ ನಾನು ನಿಮ್ಗೆ ಯಾವ ಟೂಲ್ ಯೂಸ್ ಮಾಡಬೇಕು ಅನ್ನೋದು ಲಾಸ್ಟ್ ವಿಡಿಯೋ ಒಳಗೆ ಹೇಳೀನಿ. ಸೊ ಇಲ್ಲಿ ಡಾಸ್ ಟೂಲ್ ಅಂತಿ, ಇದನ್ನು ತೊಗೋರಿ. ಶಾಡೋ ಅಂತ ಸೆಲೆಕ್ಟ್ ಮಾಡ್ಕೊರಿ. ಸೆಲೆಕ್ಟ್ ಮಾಡ್ಕೊಂಡು ಎಕ್ಸ್ಪೋಜರ್ ಎಷ್ಟೈತಿ 50% ಇರಲಿ, ಜಾಸ್ತಿ ಮಾಡಬೇಡ್ರಿ. ಸೊ ಇದನ್ನು ಜಸ್ಟ್ ಒಂದು 2 ಸರ್ತಿ ನೀವು ಕ್ಲಿಕ್ ಮಾಡಿಕೊಡ್ಲೆ ನೋಡ್ರಿ, ನೀವೆಲ್ಲ ಶಾಡೋ ಪಾರ್ಟ್ಸ್ ಎಲ್ಲ ನಿಮ್ದಿಲ್ಲ ರಿಮೂವ್ ಆಯಿತು. ಸೊ ಇಲ್ಲಿ ಕೂಡ ಕ್ಲಿಕ್ ಮಾಡಿದ್ರೆ ನಿಮ್ಗೆ ರಿಮೂವ್ ಆಕತಿ. ಪ್ಲಸ್ ಮತ್ತಿಲ್ಲ ಮೂಗಿನ ಕೆಳಗನೆ ರಿಮೂವ್ ಮಾಡ್ಕೊರಿ. ಸೊ ಇಲ್ಲಿ ಇನ್ನೂ ಜಾಸ್ತಿ ಸ್ಮೂತ್ ಆಗಿಲ್ಲ. ಸೊ ನೀವು ಪ್ರಾಕ್ಟೀಸ್ ಮಾಡುವಾಗ ಸೊ ಇದನ್ನೆಲ್ಲ ಸ್ವಲ್ಪ ಝೂಮ್ ಮಾಡಿ ಕರೆಕ್ಟಾಗಿ ನೀಟಾಗಿ ಸ್ಮೂತ್ ಮಾಡ್ಕೊರಿ. ನಾನು ನಿಮ್ಗೆ ಇದನ್ನು ಜಸ್ಟ್ ಹೇಳ್ಕೊಡಕತ್ತೇನೆ ಹೆಂಗೆ ಮಾಡೋದು ಅಂತೇಳಿ. ಸೊ ವಿಡಿಯೋ ಲೆಂತ್ ಆಕತಿ, ಆದ ಕಾರಣ ನಾನು ಇದನ್ನು ಜಸ್ಟ್ ಹೇಳ್ಕೊಡತ್ತೇನೆ. ಸೊ ಈ ಸ್ಟೆಪ್ ನೀವು ಯೂಸ್ ಮಾಡಿಬಿಟ್ಟು ಈ ರೀತಿಯಾಗಿ ಸ್ಮೂತ್ ಮಾಡ್ಬೋದು. ಸೊ ಇಲ್ಲಿ ನೋಡ್ಬೋದು ಫ್ರೆಂಡ್ಸ್, ನೀವು ನಮ್ದು ಫಸ್ಟ್ ಇಮೇಜ್ ಹೆಂಗಿತ್ತು ರೀ, ಹಿಂಗಿತ್ತು. ಅದಾದ್ಮೇಲೆ ನಾವು ಸ್ಮೂತ್ ಮಾಡಿದ್ಮೇಲೆ ಕಲರ್ ಕರೆಕ್ಷನ್ ಎಲ್ಲ ಮಾಡಿದ್ಮೇಲೆ ಹೆಂಗಾಯ್ತು ರೀ, ಈ ರೀತಿ ನೋಡ್ರಿ. ಲಾಸ್ಟ್ ಇಮೇಜ ಮತ್ತು ಬಿಫೋರ್ ಇಮೇಜ, ಆಫ್ಟರ್ ಇಮೇಜ್ ಎಷ್ಟು ಡಿಫ್ರೆನ್ಸ್ ಬಂತು ನಿಮ್ಗೆ. ಇದು ನಿಮ್ದು ಆಫ್ಟರ್ ಇಮೇಜ, ಇದು ನಿಮ್ದು ಬಿಫೋರ್ ಇಮೇಜ್. ಇದು ನೋಡ್ರಿ, ಇಲ್ಲೆಲ್ಲ ಹೆಂಗೈತಿ. ನಾವು ಇದನ್ನ ಏನು ಮಾಡಿದೀವಿ ರೀ, ಇಷ್ಟೊಂದು ಪ್ರೊಫೆಷ್ನಲ್ ಟೈಪ್ ಒಳಗೆ ಸ್ಮೂತ್ ಮಾಡೀವಿ. ಸೊ ಈ ರೀತಿ ನೀವು ಏನು ಮಾಡ್ಬೋದಪ್ಪ ಅಂದ್ರೆ ಸ್ಪೀಡಾಗಿ ಸ್ಮೂತ್ ಮಾಡ್ಬೋದು. ಈ ಸ್ಟೆಪ್ ನಿಮ್ಗೆ ಎಲ್ಲಕ್ಕಿಂತ ಬೆಸ್ಟ್ ಅನ್ಸುತ್ತೆ, ಯಾಕಂದ್ರೆ ನೀವು ಇದನ್ನ ಸ್ಪೀಡಾಗಿ ಮಾಡ್ಕೋಬೋದು. ನೋಡ್ರಿ, ಈಗ ನಾವು ಫಸ್ಟ್ ಏನು ಮಾಡಿದೀವಿ, ಕಲರ್ ಕರೆಕ್ಷನ್ ಮಾಡ್ಕೊಂಡಿವಿ. ಕಲರ್ ಕರೆಕ್ಷನ್ ಮಾಡ್ಕೊಂಡು ಜಸ್ಟ್ ನೀವು ಏನು ಮಾಡ್ರಿ, ಇದನ್ನ ಲೆಸೋ ಟೂಲ್ ತೊಗೋರಿ. ಅದಾದ್ಮೇಲೆ ಇದನ್ನ ಏನು ಮಾಡ್ರಿ, ಫೆದರ್ 16% ಇಟ್ಕೋರಿ. ಮತ್ತು ಹಿಂಗೆ ರ್ಯಾಂಡಮ್ಲಿ ನೀವು ಡ್ರ್ಯಾಗ್ ಮಾಡಿರಿ. ಸ್ವಲ್ಪ ಸಿಂಪಲ್ ಒಳಗೆ ಹಿಂಗೆ ಏನು ಮಾಡ್ರಿ, ಸುಮ್ಮನೆ ನೀವು ರಫ್ ಒಳಗೆ ಡ್ರ್ಯಾಗ್ ಮಾಡಿಬಿಟ್ಟು ಫಿಲ್ಟರ್ ಒಳಗೆ ಹೋರಿ, ಬ್ಲರ್ ಒಳಗೆ ಹೋರಿ, ಗಾಸಿಯನ್ ಬ್ಲರ್ ಮಾಡಿರಿ. ಅದಾದ್ಮೇಲೆ ಇದನ್ನ 23 ಐತಿ, ಇದನ್ನ ಅಷ್ಟೇ ಇರಲಿ. ಅದಾದ್ಮೇಲೆ ಏನು ಮಾಡ್ರಿ, ಮತ್ತೆ ಇಲ್ಲಿ ರಫ್ ಒಳಗೆ ಹಿಂಗೆ ನೋಡ್ರಿ, ಹಿಂಗೆ ಸೆಲೆಕ್ಷನ್ ಮಾಡಿರಿ. ಸೊ ಸೆಲೆಕ್ಷನ್ ಮಾಡಿ ಆಮೇಲೆ ಮಾಡಿರಿ ಗಾಸಿಯನ್ ಬ್ಲರ್ ಮತ್ತೆ ಮಾಡಿರಿ. ಅದಾದ್ಮೇಲೆ ಇಲ್ಲೇನು ಹಂಗೆ ಸೆಲೆಕ್ಷನ್ ಮಾಡಿರಿ, ಆಮೇಲೆ ಗಾಸಿಯನ್ ಬ್ಲರ್ ಮಾಡಿರಿ. ಸೊ ಈ ರೀತಿ ನೀವು ಜಸ್ಟ್ ಸ್ಪೀಡಾಗಿ ಮಾಡ್ಕೋಬೋದು. ನೀವು ಯಾರಾದರೂ ಪಾಸ್ಪೋರ್ಟ್ ಸೈಜ್ ಫೋಟೋ ಎಲ್ಲ ಕೊಡ್ತಿರ್ತಾರಲ್ಲ, ಆ ಟೈಮ್ ಒಳಗೆ ನೀವು ಈ ಸ್ಟೆಪ್ ಯೂಸ್ ಮಾಡೋದು. ಸೊ ಮುಗಿನ ಮೇಲೆ ಸ್ವಲ್ಪ ಯೂಸ್ ಮಾಡೋಕೆ ಮಿಕ್ಸರ್ ಬ್ರಷ್ ಟೂಲ್ ತೊಗೊರಿ. ಮಿಕ್ಸರ್ ಬ್ರಷ್ ಟೂಲ್ ತೊಗೊಂಡು ಸೊ ಹಿಂಗೆ ಜಸ್ಟ್ ಏನೇನೈತಿ ರ್ಯಾಂಡಮ್ಲಿ ಇದನ್ನು ಕ್ಲೀನ್ ಮಾಡ್ಕೊರಿ. ಸೊ ಎಲ್ಲೆಲ್ಲಿ ಪಾರ್ಟ್ಸ್ ಉಳಿದೈತಲ್ಲ, ಸೊ ಅದನ್ನೆಲ್ಲ ಕ್ಲೀನ್ ಮಾಡಿರಿ. ಇಲ್ಲಿ ಇಲ್ಲ ಹುಬ್ಬಿನ ಮೇಲೆಲ್ಲ ಉಳಿದೈತಿ. ಸೊ ಇದನ್ನೆಲ್ಲ ಕ್ಲೀನ್ ಮಾಡ್ಕೊರಿ ಹಿಂಗೆ. ಸೊ ಹಿಂಗೆ ಕ್ಲೀನ್ ಮಾಡ್ಕೊಂಡ್ಮೇಲೆ ಸೊ ನೋಡ್ಬೋದು ಫ್ರೆಂಡ್ಸ್, ನೀವು ಜಸ್ಟ್ ನಮ್ದು 2-3 ಮಿನಿಟ್ಸ್ ಒಳಗೆ ಇದು ನಮ್ಗೆ ಸ್ಕಿನ್ ರಿಟಚಿಂಗ್ ಆಗೈತಿ. ಸೊ ಇಲ್ಲಿ ಮೂಗಿನ ಮೇಲೆಲ್ಲ ನೀವು ಡ್ರ್ಯಾಗ್ ಮಾಡ್ಕೊಂಡು ಸ್ವಲ್ಪ ಕರೆಕ್ಟಾಗಿ ಮಾಡ್ಕೊರಿ. ಇದು ತುಂಬ ಈಸಿ ಆಗಿದೆ ಫ್ರೆಂಡ್ಸ್. ನೀವು ಪಾಸ್ಪೋರ್ಟ್ ಸೈಜ್ ಎಲ್ಲ ಫೋಟೋ ತೆಗಿತೀರಿ, ಆ ಟೈಮ್ದಾಗ ನಿಮ್ಗೆ ಕಲರ್ ಕರೆಕ್ಷನ್ ಮತ್ತು ಸ್ಮೂತ್ ಮಾಡೋದು ಸ್ವಲ್ಪ ಭಾಳ ಲೇಟ್ ಆಕತಿ.
ಸೊ ಅದನ್ನು ನೀವು ಈಸಿ ಸ್ಟೆಪ್ ಒಳಗೆ ಈ ರೀತಿಯಾಗಿ ಏನು ಮಾಡ್ಬೋದು, ನೀವು ಸ್ಮೂತಾಗಿ ಮಾಡ್ಬೋದು. ಸೊ ಫ್ರೆಂಡ್ಸ್, ಇದು ನಮ್ಮ ಥರ್ಡ್ ಸ್ಟೆಪ್. ಸೊ ಇದ್ರ ಮೇಲೆ ನೀವು ಸ್ಕಿನ್ ರಿಟಚಿಂಗ್ ಮಾಡೋಕೆ ನಿಮ್ಗೆ ಇನ್ನೂ ತುಂಬಾ ಏನದಾವ ಮೆಥಡ್ಸ್ ಅದಾವ. ಸೊ ಆ ಮೆಥಡ್ ಎಲ್ಲ ನೀವು ಬೇಕಾದ್ರೆ ನಿಮ್ಗೆ ಎಲ್ಲ ಥರ ನನ್ನ ಕಡೆ ಕೆಲವೊಂದು ಟೂಲ್ಸ್ ಅದಾವಿಲ್ಲ. ಸೊ ಆ ಟೂಲ್ಸ್ ಆಕ್ಷನ್ಸ್ ಬಾರ್ದಾವ. ಸೊ ನಾ ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿದ ಕೂಡಲೇ ನೋಡ್ರಿ, ಇಲ್ಲಿ ಸಾಫ್ಟ್ ಸ್ಕಿನ್ ಅಂತ ಐತಿ, ಇಲ್ಲಿ ಏನೈತ್ರಿ ಇಲ್ರಿ ಏರ್ ಬ್ರಷಿಂಗ್ ಸ್ಕಿನ್ ಅಂತ ಐತಿ, ಇಲ್ಲಿ ಗ್ಲಾಮರಸ್ ಸ್ಕಿನ್ ಅಂತ ಐತಿ, ಸೂಪರ್ ಶಾರ್ಪನ್ ಸ್ಕಿನ್ ಅಂತ ಐತಿ, ಕಾಂಟ್ರಾಕ್ಟ್ ಸ್ಕಿನ್ ಅಂತ ಐತಿ. ಸೊ ಇದ್ರ ಮೇಲೆ ನಾನು ಜಸ್ಟ್ ಕ್ಲಿಕ್ ಮಾಡಿದ ಕೂಡಲೇ ಸಾಕು, ನನ್ಗೆ ಅದನ್ನ ಸ್ಕಿನ್ ಏನು ಮಾಡ್ತೈತೆ ಅದು ಆಟೋಮೆಟಿಕ್ ರಿಟಚಿಂಗ್ ಮಾಡಿದೆ. ಇಲ್ಲಿ ನೋಡ್ರಿ, ನಾನು ಇದ್ರ ಮೇಲೆ ಕಾಂಟ್ರಾಕ್ಟ್ ಮೇಲೆ ಹಾಕ್ತೀನಿ. ಸಾರಿ, ಇಲ್ಲಿ ಏನೈತ್ರಿ ಕಾಂಟ್ರಾಸ್ಟ್ ಐತ್ರಿ. ಕಾಂಟ್ರಾಸ್ಟ್ ಮೇಲೆ ಕ್ಲಿಕ್ ಮಾಡಿದ ಕೂಡಲೇ ನೋಡ್ರಿ, ನೀವು ಡೈರೆಕ್ಟ್ ಆಗಿ ಸ್ವಲ್ಪ ನೋಡ್ರಿ ಡಿಫ್ರೆನ್ಸ್ ನೋಡ್ಬೋದು. ನೀವು ನೋಡ್ರಿ ಸ್ಕಿನ್ ಕಾಂಟ್ರಾಸ್ಟ್ ಅದು ಏನು ಮಾಡ್ತು ಆ್ಯಡ್ ಆದ್ಮೇಲೆ ಮತ್ತೆ ಲಿಪ್ ಮತ್ತು ಐಬ್ರೋ ಅಂತ ಐತಿ. ಇಲ್ಲಿ ನೋಡ್ರಿ, ಇದ್ರ ಮೇಲೆ ಕ್ಲಿಕ್ ಮಾಡಿ ಆ್ಯಕ್ಷನ್ನ ಸ್ಟಾರ್ಟ್ ಮಾಡಿ ಲಿಪ್ ಮತ್ತು ಐಬ್ರೋ ಮೇಲೆ ನಾವು ಹಿಂಗೆ ಡ್ರ್ಯಾಗ್ ಮಾಡಿದ್ರೆ ಇಲ್ಲಿ ನೋಡ್ರಿ ಲಿಪ್ ಸ್ವಲ್ಪ ಬ್ರೈಟ್ ಆಯಿತು, ಆಮೇಲೆ ನೋಡ್ರಿ ಐಬ್ರೋ ಸ್ವಲ್ಪ ಬ್ರೈಟ್ ಆಯಿತು. ಸೊ ಈ ರೀತಿ ನೀವು ಸ್ಕಿನ್ ರಿಟಚಿಂಗ್ ಮಾಡ್ಕೊಳಕ್ಕೆ ಇಲ್ಲಿ ನೋಡ್ರಿ ಬಿಫೋರ್ ಆಫ್ಟರ್ ಸ್ಕಿನ್ ರಿಟಚಿಂಗ್ ಮಾಡ್ಕೊಳಕ್ಕೆ ತುಂಬ ಸ್ಟೆಪ್ ಅದಾವೆ ಮತ್ತು ಆ್ಯಕ್ಷನ್ಸ್ ಅದಾವೆ. ಸೊ ಇವೆಲ್ಲ ಹೆಂಗೆ ಮಾಡಬೇಕು, ನೀವು ಆ್ಯಕ್ಷನ್ ಹೆಂಗೆ ಮಾಡಬೇಕು, ಒಂದೇ ಕ್ಲಿಕ್ ಒಳಗೆ ಇಲ್ಲಿ ಆ್ಯಕ್ಷನ್ ಕ್ಲಿಕ್ ಮಾಡಿ ನೀವು ಸ್ಕಿನ್ನ ರಿಟಚ್ ಹೆಂಗೆ ಮಾಡಬೇಕು ಅನ್ನೋದು ನಾನು ನಿಮಗೆಲ್ಲ ಹೇಳ್ಕೊಡ್ತೀನಿ. ಸೊ ನೆಕ್ಸ್ಟ್ ವಿಡಿಯೋಸ್ ಒಳಗೆ ನಾನು ಇದನ್ನೆಲ್ಲ ನಿಮ್ಗೆ ಹೇಳ್ಕೊಡ್ತೀನಿ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ನೋಡಿದ್ರಲ್ಲ ನೀವು ಈ ರೀತಿಯಾಗಿ ಈಜಿ ಸ್ಟೆಪ್ ಒಳಗೆ ಸ್ಕಿನ್ ರಿಟಚಿಂಗ್ ಮಾಡಬಹುದು. ನಾನು ನಿಮ್ಗೆ ಆಲ್ರೆಡಿ 3 ಸ್ಟೆಪ್ ಹೇಳ್ಕೊಟ್ಟೇನೆ. ಸೊ ಇದೇ ರೀತಿಯಾದ ಮೆಥಡ್ಗಳನ್ನ ಯೂಸ್ ಮಾಡಬಹುದು. ಬೇಕಾದ್ರೆ ಇನ್ನೂ ಮೆಥಡ್ಗಳು ಬೇಕಾಗಿದ್ರೆ ನಾನು ಅವುಗಳನ್ನ ಕೂಡ ನಮ್ಗೆ ವಿಡಿಯೋ ಮಾಡಿ ಹಾಕ್ತೀನಿ. ಸೊ ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್, ಧನ್ಯವಾದಗಳು.